ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬೆಟ್ಟದ ನೆಲ್ಲಿಕಾಯಿನ ಹೆಂಗೆ ಸ್ಟೋರ್ ಮಾಡಿ ಇಡೋದು ಅಂತ ಹೇಳ್ತಾನೆ ನೋಡಿರಿ. ಇದು ಯಾವಾಗಲೂ ಸಿಗಂಗಿಲ್ಲ, ಈಗ ಸೀಸನಲ್ಲ, ಈಗ ಸಿಗಾಕತ್ತೈತಿ. ಇದನ್ನು ಒಂದು 21 ದಿವಸ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕೆ ಡಾಕ್ಟ್ರ್ ಹೇಳ್ಯಾರ. ಮತ್ತು 21 ದಿವಸ ಇದನ್ನು ಹೆಂಗೆ ಇಟ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ಕೊಡ್ತೇನೆ. ಈಗ ಫಸ್ಟಿಗೆ ನೀಟಾಗಿ ಎಲ್ಲನೂ ತೊಳ್ಕೊಬೇಕ್ರಿ. ತೊಳ್ಕೊಂಡು ನೀರು ಬಸ್ದಿಂದ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಪೂರ್ತಿ ತೇವಾಂಶ ಹೋಗ್ಬೇಕು, ಆ ಥರ ಒರೆಸ್ಕೋಬೇಕು. ಇಲ್ಲಾಂತಂದ್ರೆ ನೀವು ರಾತ್ರಿ ತೊಳೆದಿಟ್ಕೊಂಡು ಬೆಳಗ್ಗೆ ಹೆಚ್ಚಿದ್ರಂತೂ ಇನ್ನೂ ಚಲೋ. ಹಸಿ ಅಂತೂ ಒಟ್ಟೆ ಇರಬಾರ್ದು ಅದು. ಈ ಥರ ಅಲ್ಲಿಗೆಲ್ಲ ತೇವಾಂಶ ಹೋಗೈತಿ. ಇದನ್ನು ಪೂರ್ತಿ ನಾನೀಗ ಹೆಚ್ಕೋತೇನೆ. ಎಷ್ಟು ಸಾಧ್ಯ ಬರೋಕ್ಕೆ ಸಾಧ್ಯ ಐತೆ ಅದು ಬೀಜ ಬಿಟ್ಟು ಅಷ್ಟೂ ಹೆಚ್ಕೋತೇನೆ. ಅಕಸ್ಮಾತ್ ಡ್ಯಾಮೇಜ್ ಇತ್ತಂದ್ರೆ ಅದನ್ನ ಹಾಕ್ಬಾರ್ದ್ರಿ. ಬೇಕಂದ್ರೆ ಡ್ಯಾಮೇಜನ್ನು ತೆಗೆದು ಕಟ್ ಮಾಡಿ ತೆಗೆದು ಚಲೋದಷ್ಟೇ ಹಾಕ್ಕೋಬೇಕು. ಈಗ ನೋಡ್ರಿ, ಚಾಕು ಮತ್ತು ಕಟಿಂಗ್ ಪ್ಯಾಡ್ ಹಸಿಗೈತೆಲ್ಲ, ಬಟ್ ನೀರಲ್ಲ, ಅದು ಫ್ರೆಶ್ ಅದಾವೆ ಕಾಯಿ, ಅದರದ್ದು ರಸ ಅದು. ಈ ಥರ ಬೀಜದಾಗ ಎಷ್ಟು ಉಳಿದಂಗೆ ಸಾಧ್ಯ ಆದಷ್ಟು ತಕ್ಕೋಬೇಕು. ಬಟ್ ಆದರೂ ಬೀಜದಾಗ ಉಳಿತೈತೆ ಅದು. ಕಾಯಿ ದೊಡ್ಡ ಅದಾವ್ರಿ, ದೊಡ್ಡ ನಿಂಬೆಕಾಯಿ ಸೈಜ್ ಅದಾವೆ ಇವು ಕಾಯಿ. ಮಸ್ತ್ ಜಾಸ್ತಿ ಹೊಂಟತಿ ಇದ್ರಾಗ ನೆಲ್ಲಿಕಾಯಿನ. ನೋಡಿರಿ, ಈ ಥರ ಈಗ 1 ಕಿಲೋದಷ್ಟು ನಾ ಕಾಯಿ ಹೆಚ್ಕೊಂಡಾನೆ. ಅದಕ್ಕೆ ಒಂದು ಸ್ವಲ್ಪ ಒಂದೂವರೆ ಟೀ ಸ್ಪೂನಷ್ಟು ಮತ್ತು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಅವನ್ನ ಮಿಕ್ಸ್ ಮಾಡ್ಕೋಬೇಕು. ಇದ್ರದ್ದು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಆ ಜ್ಯೂಸನ್ನು ಹೆಂಗೆ ಅಂಥೇಳಿ ನೆಕ್ಸ್ಟ್ ವಿಡಿಯೋದಾಗ ಬೇಕಂದ್ರೆ ನಾನು ಶೇರ್ ಮಾಡ್ಕೋತೀನಿ. ಈ ಥರ ಜಿಪ್ಪಿನ ಬ್ಯಾಗ್ ಇವು, ಈ ಥರ ಬ್ಯಾಗ್ನಾಗ ಹಾಕ್ಬೇಕು. ಇವನ್ನೆಲ್ಲ ಹಾಕಿ ಇದನ್ನು ಫ್ರೀಝರ್ನಾಗ ಇಟ್ಕೋಬೇಕು. ಎಷ್ಟು ದಿವಸ ಇಟ್ಟರು ಏನಾಗಂಗಿಲ್ಲ. ಇದು ಈ ಥರ ಸ್ಟೋರ್ ಮಾಡಿ, ನಿಮ್ಗೆ ಜಾಸ್ತಿ ಸಿಕ್ಕಾವು ಅಂತಂದ್ರೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಬೇಕಂದಾಗ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನೀವು ಬೇರೆ ಯಾವ ಥರ ಬೇಕಂದ್ರೆ ನೀವು ಯೂಸ್ ಮಾಡ್ಕೋಬೋದು ಅದನ್ನು. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಅದೇನು ಬೀಜ ಉಳ್ದತಿಲ್ರಿ, ಅದನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು. ಅದ್ರಾಗ ಭಾಳ ನೆಲ್ಲಿಕಾಯಿ ಇನ್ನೂ ಐತಿ. ಅದನ್ನು ಕೂಡ ನಾನು ಅಡಿಕೆ ಮಾಡ್ತೇನೆ. ಅದನ್ನು ಒಂದು ಮಾಡಿದಾಗ ನಿಮ್ಮ ಜೊತೆಗೆ ನಾನು ಹಂಚ್ಕೊತೀನಿ. ನೋಡಿರಿ, ಈ ಥರ ಇನ್ನೂ ಇದ್ರಾಗ ಭಾಳ ಐತಿ ನೆಲ್ಲಿಕಾಯಿ. ಚೆಲ್ಲಕ್ಕೆ ಮನಸ್ಸಾಗಲ್ಲ ನನಗೆ. ಹಾಗಾಗಿ ಇದನ್ನು ಕೂಡ ನಾನು ಅಡಿಕೆ ಮಾಡ್ತೇನೆ. ಥ್ಯಾಂಕ್ ಯು.